ಚಾನಲ್. ಯಾರೇನು ಉಡುಪಿ ಚೆನ್ನಾಗಿ ಕಾಣಿಸ್ತದಾ? ಯಾರೇನು ಉಡುಪಿ. ಸೊ ಇವಾಗ ಜಸ್ಟ್ 1 ಅವರಿಂದ ಬಂತು. ಇವಾಗ ಬಂದು ರೂಮಿಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ, ಮಲ್ಪೆ ಬೀಚ್ಗೆ. ಸೊ ನೋಡಿ ಸಿಂದ್ರಿ ಹೆಂಗಿದೆ. ಆಮೇಲೆ ರೂಮ್ನೆಲ್ಲ ತೋರಿಸ್ತೀನಿ. ಬಟ್ ಈ ಥರ ರೆಡಿ ಆಗಿದ್ದೀನಿ. ಜಸ್ಟ್ ಒಂದು ಫ್ರಾಕ್ ಮತ್ತು ಸಿಂಪಲಾಗಿ ಫ್ರೀ ಹಾಯಿಸ್ಬಿಟ್ಟು ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ ಇನ್ ಕೇಸ್. ಯಾಕಂದರೆ ಬೀಚಲ್ಲೆಲ್ಲ ಜಾಸ್ತಿ ಅಪ್ಪ ನನಗಿಲ್ಲಿ ಮಾತಾಡೋಕ್ಕೆ ಆಗ್ತಿಲ್ಲ. ಒಳಗಡೆ ಫುಲ್ ಎ ಸಿಲಿದ್ದು ತಣ್ಣಗಿತ್ತು. ಹೊರಗಡೆ ಬಂದ ತಕ್ಷಣ ಬಿಸಿ ಬಿಸಿ ಗಾಳಿ, ಉಸಿರಾಡೋಕ್ಕೆ ಆಗ್ತಿಲ್ಲ ಸರಿಯಾಗಿ. ಸಿಕ್ಕಾಪಟ್ಟೆ ಒಂಥರ ಹಬೆ ಬಿಸಿಲು ಜಾಸ್ತಿ ಇದೆ. ಸೊ ಸಡನ್ ಪ್ಲ್ಯಾನ್ ಆಗಿ ಬಂದಿದ್ದು ಉಡುಪಿಗೆ ಆ್ಯಂಡ್ ಮಲ್ಪೆ ಬೀಚ್ ಹತ್ರ ಇದ್ದೀವಿ. ಬೀಚಸ್ ನನಗೆ ತುಂಬಾ ಇಷ್ಟ. ಅದು ಈ ಸೈಡೆಲ್ಲ ಬರೋದು. ಸೊ ನಾನು, ನಮ್ಮ ಅಕ್ಕಂದರು, ನಮ್ಮ ಗುಂಡ ಅಷ್ಟೇ ಬಂದಿರೋದು. 4 ಜನ ಬಂದಿದ್ವಿ, ಎಲ್ಲರೂ ಬಂದಿಲ್ಲ. ನಮ್ಮ ಗುಂಡು ಫುಲ್ ಖುಷಿ ಇದೆ, ಆಟ ಆಡ್ತಿದ್ದಾನೆ ಇಲ್ಲಿ ಚೆನ್ನಾಗಿ. ಸೊ ಇವಾಗ ಬೀಚ್ಗೆ ಹೋಗಬೇಕು. ಎಲ್ಲ ರೆಡಿಯಾಗಿದ್ದೀವಿ. ಟೈಮ್ ಬಂದು 5 o'clock ಆಗಿದೆ. 7:30 ಅನ್ನೋಷ್ಟರೊಳಗೆಲ್ಲ ಅಲ್ಲಿ ಮತ್ತೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಬೇಗ ಹೋಗಿ ಎಲ್ಲನೂ ನೋಡ್ಕೊಂಡು ಎಂಜಾಯ್ ಮಾಡಿ ಮತ್ತೆ ರೂಮಿಗೆ ಬರಬೇಕು. ಸೊ ನಾವು ಬಂದಿರೋದು ಇದು ನಮ್ಮದು ಕಾಟೇಜ್. ಚೆನ್ನಾಗಿದೆ. ಆಮೇಲೆ ಒಂದ್ಸತಿ ರೂಮ್ ಟೂರ್ ಮಾಡ್ತೀನಿ. ಅವರು ರೆಡಿ ಆಗ್ತಾ ಇದ್ದರು, ಕೀ ಸಿಗ್ತಿಲ್ಲ ಅಂತ. ನಂಗೆ ಒಳ್ಳೆ ತೋರಿಸ್ತೀನಿ. ನೋಡಿ ಗೈಸ್, ಗುಂಡ ಫುಲ್ ಫ್ರೀಯಾಗಿ ಆಟಾಡ್ತಾ ಇದ್ದಾನೆ. ಇಲ್ಲಿ ಇದೆ ವ್ಯೂ, ಈ ಥರ ಇದೆ. ಇಲ್ಲಿ ಪಕ್ಕದ ಕಾಟೇಜ್ ಇದೆಲ್ಲ ಬೇರೆ. ಇವಾಗ ನಾವು ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಇಲ್ಲಿ ರೆಸಾರ್ಟ್ ಇದ್ದಿದ್ದು. ಸೊ ಜಸ್ಟ್ ಆಪೋಸಿಟ್ ಈ ಥರ ವ್ಯೂ ಇದೆ. ಇಲ್ಲೆಲ್ಲ ಮಕ್ಕಳಿಗೆ ಆಟ ಆಡೋಕ್ಕಿದೆ. ಆ್ಯಂಡ್ ಇಲ್ಲೇ ಬೀಚ್ ಇರೋದು. ಸೊ ಬೀಚ್ ಒಂದು ವ್ಯೂ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇದೇ ಮಲ್ಪೆ ಬೀಚ್ಗೆ ಹೋಗ್ತಾ ಇರೋದು. ಬಟ್ ಇಲ್ಲಿನ ಎಂಟ್ರಿ ಇದೆ ಇಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಅದು ಆ ಕಡೆಯಿಂದ ಹೋಗಬೇಕು. ನಮ್ಮ ಪಾಪ ನೋಡಿ ಗುಂಡು ಇಲ್ಲಿ ಬರ್ತಾ ಇದ್ದಾನೆ. ಸೊ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಫುಲ್ಲೇ ನೆನೆಯಲ್ಲ, ಬಟ್ ಆಟ ಆಡ್ತೀವಿ. ಸಮಥಿಂಗ್ ನೈಸ್ ಫೀಲಿಂಗ್ ಗೈಸ್. ಚೆನ್ನಾಗಿದೆ ಒಂಥರ. ಬಾ ಪಾಪ. ಅವನಿಗೆ ಮರಳಿದೆಯಲ್ಲ, ಬರೋಕ್ಕಾಗ್ತಿಲ್ಲ ಸರಿಯಾಗಿ. ಬಾ. ಇವಾಗ 5 ಆಗಿದೆ ಆಲ್ರೆಡಿ ಟೈಮು. ಬೇಗ ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿ, ಒಂದು ಸ್ವಲ್ಪ ಶಾಪಿಂಗ್ ಮಾಡಿ, ಈವ್ನಿಂಗ್ ಎಲ್ಲ ಅಲ್ಲಿ ಡಿನ್ನರ್ ಮಾಡಬೇಕು. ಅಲ್ಲಿ ಸ್ಟ್ರೀಟ್ ಫುಡ್, ಫಿಶ್ ಎಲ್ಲ ಟ್ರೈ ಮಾಡಬೇಕು. ಬಂದಿದ್ದೀನಿ ನಾನು ಉಡುಪಿಗೆ, ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಬಟ್ ಈ ಥರ ನಾವಷ್ಟೇ ಗರ್ಲ್ಸ್ ಈ ಥರ ಬಂದಿದ್ದೆ, ಫ್ಯಾಮಿಲಿ ಜೊತೆ ಬಂದಿದ್ದೆ. ಅದಕ್ಕಿಂತ ಇದೊಂದು ಸ್ವಲ್ಪ ಎಂಜಾಯಬಲ್ ಇತ್ತು. ಅದೆಲ್ಲ ಆದರೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರ್ತಲ್ವ, ಹಾಗೆ ಹೀಗೆ ಅಂತ. ಇಡೀ ನಮ್ಮ ಪುಟ್ಟು ಅವನಿಗೆ ಸರಿಯಾಗಿ ಆಗ್ತಿಲ್ಲ ಬರೋಕ್ಕೆ. ಎತ್ಕೋತೀನಿ ನಾವು. ವ್ಯೂ ನೋಡಿ ಹೇಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಬೀಚಸ್ ಎಲ್ಲ. ಇಲ್ಲೇ ಬರೋದು. ಬನ್ನಿ ತೋರಿಸ್ತೀನಿ. ಅಬ್ಬಾ ನೋಡಿ, ಹಿಂಗೆ ಹೋಗ್ಬೋದಲ್ಲ ಆರಾಮಾಗಿ. ಮತ್ತೆ ಇದು ಹಾಂ ಆ ಕಡೆ ಇಲ್ಲೇ ಹೋಗ್ಬೋದಲ್ಲ ನಾವು. ಹಾಂ ಇಲ್ಲೇ ತಕೊಂಡು ಹೋಗೋಣ. ಖಾಲಿ ಇದೆ ಫೋಟೋಸ್ ತಗೊಳಕ್ಕೆಲ್ಲ. ಹಾಂ ಏನ ಬುಕ್ ಮಾಡಿದ್ದಕ್ಕೂ ಸಾರ್ಥ ಗೈಸ್. ಯಾರೂ ಇಲ್ಲ ಬೀಚಲ್ಲಿ, ನಾವಷ್ಟೇ. ಪ್ರೈವೇಟ್ ಬೀಚ್ ಆಗಿದೆ. ಅಬ್ಬಾ ಈ ವ್ಯೂ ನೋಡೋಕ್ಕೆ ಎಷ್ಟು ಚೆಂದ ಆಗುತ್ತಾ. ಇನ್ನೇನು ಸನ್ಸೆಟ್ ಆಗುತ್ತೆ, ಅದಕ್ಕೋಸ್ಕರ ಈ ಟೈಮಿಂಗ್ ಬಂದಿದ್ದು. ಸನ್ಸೆಟ್ ನೋಡಬೇಕು ಅಂತಾನೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಆಟ ಆಡಿ ಎಂಜಾಯ್ ಮಾಡಿ ಬರ್ತೀವಿ ಗೈಸ್. ಹತ್ರ ಬಂದ್ವಿ ಫುಲ್ಲು. ನೋಡಿ ನೀರು ಚೆನ್ನಾಗಿದೆ. ಪಾಪ ದುಡ್ಡು ದುಡ್ಡುತ್ತೀನಿ ಆಬು. ನಾವು ಬಂದ್ಬಿಟ್ಟಿನಿ, ಯಾರೂ ಇಲ್ಲ ಬೀಚಲ್ಲಿ, ಖಾಲಿ. ಹಬ್ಬ ಅಲೆಗಳು ಹೆಂಗೆ ಬರ್ತಾವ ನೋಡು. ದುಡ್ಡು ಕೊಟ್ಟು ಬಂದಿದ್ದಕ್ಕೆ ಸಾರ್ಥಕ. ಹಬ್ಬ ಈ ಕಡೆ ಸೂರ್ಯ, ಈ ಕಡೆ ವೇಸ್.
ಚೆನ್ನಾಗಿದೆ. ನೀರಿನ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಸಂಜೆ ಕೆಂಪಿನ ಗುಲಾಬಿ ಹೂವ ಕೂದಲು ಬರೀ ಸಾಕ್ಬಿಡು. ಆಲ್ಮೋಸ್ಟ್ 6:30. ಒಂಚೂರಾದರೆ ಸನ್ಸೆಟ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ದ ವೇಸ್. ನಂಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಎಷ್ಟು ಕೇಳಿಸ್ತಾ ಇದೆ ಅಂತ, ಬಟ್ ಎಸ್ ನೋಡಿ, ರೀಲ್ಸ್ ಫೋಟೋಸ್ ಎಲ್ಲ ಮಾಡಿದ್ವಿ. ಇವಾಗ ಇನ್ನೊಂದೆರಡು ರೀಲ್ಸ್ ಮಾಡಿ ಕತ್ಲಾಗಕ್ಕಿಂತ ಮುಂಚೆ. ಬಟ್ ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಇಷ್ಟು ಅಲೆಗಳು ಬಂದವು ಗೊತ್ತಾ. ಇನ್ನೊಂದೆರಡು ರೀಲ್ಸ್ ಮಾಡಿ ಬರ್ತೀವಿ. ಸಾಯ್ತು. ನಾನು ನೋಡಿದ್ರೆ ಯಾವಾಗ ದೆವ್ವಾಗಿ ಬೆಳೆದಿದೆ ಇವಳಿಗೆ ಅನ್ಕೋತಾರೆ. ಇವತ್ತು ಫುಲ್ ನಿಲ್ತಾನೆ ಇಲ್ಲ, ಆರ್ತಾನೆ ಇದ್ದಾವೆ ಎಲ್ಲ ಫೋಟೋ ರೀಲ್ಸ್ ಎವ್ರಿಥಿಂಗ್ ಎಲ್ಲ ಆಯಿತು. ಎಲ್ಲ ಚೆನ್ನಾಗಿ ಬಂದಿದೆ. ಒಬ್ಬ ಗಾಳಿಗೆ ಫುಲ್ ನಿಲ್ತಾ ಇಲ್ಲ. ಇವಾಗ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಫಿಶ್ ಮಲ್ಪೆ ಬೀಚ್ ಹತ್ರ ಇದೆಯಲ್ಲ ನೋಡಿ, ನಿಲ್ತಾನೆ ಇಲ್ಲ ಕೂದಲು. ಮಲ್ಪೆ ಬೀಚ್ ಹತ್ರ ಇರೋ ಫಿಶಸ್ ಎಲ್ಲ ಟ್ರೈ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಂಗೆ ಗೊತ್ತಿಲ್ಲ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ ಅಂತ. ಕೇಳಿಸಿಲ್ಲ ಅಂದರೆ ಸ್ವಲ್ಪ ಜೋರಾಗಿ ಇಟ್ಕೊಳ್ಳಿ, ಯಾಕಂದರೆ ನೀರು ಸೌಂಡ್ ತುಂಬ ಕೇಳಿಸ್ತಾ ಇರುತ್ತೆ ಹಾಗೆ. ಸೊ ಇವಾಗ ತಿಂತೀವಿ, ಫಿಶ್ ತಿಂತೀವಿ, ಇನ್ನೇನೇನು ತಿಂತೀವಿ ಗೊತ್ತಿಲ್ಲ. ಸ್ವಲ್ಪ ಶಾಪಿಂಗ್ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ಕಾಟೇಜ್ಗೆ ಹೋಗ್ತೀವಿ. ಕಾಟೇಜ್ಗೆ ಹೋಗಿ ಹಂಗೆ ಏನೋ ಒಂದು ಮಾಡಿ ಮತ್ತೆ ಬೆಳಗ್ಗೆ ಬರ್ತೀವಿ ಬೀಚಿಗೆ. ಬಂದು ಬೆಳಿಗ್ಗೆ ಆಟ ಆಡೋಣ ಅಂದ್ಕೊಂಡಿದ್ದೀವಿ. ಇವಾಗ ನಾವು ಆಟ ಆಡಿಲ್ಲ. ಏಡಿನ ಎಲ್ಲಿ ಇದಾಗಲಿ ನಾನು ನೋಡಿದ್ದೆ. ಇಲ್ಲಿ ಗೈಸ್ ಏಡಿ ಓಡೋಗ್ತಾ ಇದೆ. ಕಾಣ್ತಾ ಇಲ್ವೋ ಗೊತ್ತಿಲ್ಲ. ಇವಾಗ ಆಟ ಆಡಿಲ್ಲ ನಾವು, ಬರೀ ಫೋಟೋಸ್ ವಿಡಿಯೋಸ್ ತಗೊಂಡು ಹೋಗ್ತಾ ಇರೋದು. ಇದು ಗೈಸ್ ಏಡಿ ಆರ್ತಾ ಇದೆ, ಕಾಣ್ತಿದ್ಯಾ? ಇಲ್ಲಿ ನೋಡಿ. ಎರಡು ಇದೆ ನೋಡಿ, ವೈಟ್ ಕಲರ್ ಇದೆ ಏಡಿ. ಇಲ್ಲಿ ಏಡಿ ಅಲ್ಲಿ ತಕ್ಕೊಂಡೆ. ನನಗೆ ಎಲ್ಲಿ ನನ್ನ ಕಣ್ಣೆ ಕಾಣ್ತಿಲ್ವಾ ಏನೋ ಗೈಸ್. ಎಲ್ಲಿ ಇಲ್ಲಿ ಓಡ್ತದು. ಎಷ್ಟು ಚಿಕ್ಕ ಇದಾವಲ್ಲ. ಸ್ಟ್ರೀಟ್ ಶಾಪಿಂಗ್. ಸೊ ಇಲ್ಲಿ ಬರ್ತಾ ಇದ್ದೀವಿ. ಫಿಶ್ ಹೆವೆನ್ ಇದೆ, ಏನೇನಿದೆ ಒಮ್ಮೆ ನೋಡೋದು. ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್. ಫಿಶ್ ಹೆವೆನ್. ಹೋಟೆಲ್ಸ್ ಜಾಸ್ತಿ, ಲೋಕಲ್ ರೆಸ್ಟೋರೆಂಟ್ಸ್ ಎಲ್ಲ ಫಿಶಸ್ನೆಲ್ಲ ಇಟ್ಕೊಂಡಿರ್ತಾರೆ. ಟ್ಯಾಟೂ ಸೆಂಟರ್ ಎಲ್ಲ ಇದೆ. ಫಿಶ್ ತಿನ್ನೋಕೆ ಬಂದಿದ್ದೀವಿ. ಇಲ್ಲಿ ಸ್ಟ್ರೀಟಲ್ಲಿ ಬಂದಿದ್ದೀವಿ. ಪ್ರಾನ್ಸ್ ಗೈಸ್. ಸೆಕೆಂಡ್ ಒನ್ ನೈಸ್. ಇನ್ ದ ಸ್ಟ್ರೀಟ್ ಆಫ್ ಮಲ್ಪೆ. ಇವಾಗ ಜಸ್ಟ್ ಎಲ್ಲ ಫಿಶಸ್ ತಿನ್ಕೊಂಡು ಹಾಗೆ ಎಲ್ಲ ಅಂಗಡಿಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ರೀಚ್ ಆದ್ವಿ ಜಸ್ಟ್ ನಾವು. ಸೊ ನೋಡಿ ಎಲ್ಲ ಲೈಟ್ಸ್ ಹಾಕಿದ್ದಾರೆ. ಫುಲ್ ಕತ್ಲಿದೆ ಬಟ್ ಲೈಟಿಂಗ್ ಚೆನ್ನಾಗಿದೆ. ಸೌಂಡ್ ಕೇಳಿಸ್ಕೊಳ್ಳಿ. ಅಲ್ಲೇ ಇರೋದು ಬೀಚು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಜಸ್ಟ್ ಎದ್ದು ಹಾಗೆ ಮುಖ ಎಲ್ಲ ತೊಳ್ಕೊಂಡು ಫ್ರೆಶಪ್ ಆಗಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಮತ್ತು ಆಮೇಲೆ ರೆಡಿ ಆಗಿಬಿಟ್ರೆ ಹೋಗಿ ಆಟ ಆಡೋಕ್ಕೆಲ್ಲ ಆಗಲ್ಲ ಅಂತ. ಸೊ ಇವಾಗಲೇ ಜಸ್ಟ್ 6:45 ಆಗಿದೆ. ಇವಾಗ ಎದ್ದು ಬೀಚಿಗೆ ಹೋಗಿ ಆಟ ಆಡಿ ಆಮೇಲೆ ಬಂದು ಫ್ರೆಶಪ್ ಆಗ್ತೀವಿ. ಸೊ ನೋಡೋಣ ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಬೀಚ್ದು ಅಂತ ಅಂದ್ಕೊಂಡು ಹೋಗ್ತಾ ಇರೋದು. ನೆನ್ನೆ ನೈಟ್ ಹೊತ್ತು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಫುಲ್ಲು ತಿರುಗಾಡಿ ಬೀಚಲ್ಲೆಲ್ಲ ಹೋಗಿ ಬಂದಿದ್ವಲ್ಲ. ಸೊ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ವಿ. ಬರ್ಡ್ಸ್ ಎಲ್ಲ ಸೌಂಡ್ ಕೇಳಿಸ್ತಾ ಇರಬೇಕು. ಇನ್ನೂ ಸೂರ್ಯೋದಯನೂ ಅಷ್ಟು ಸರಿಯಾಗಿ ಆಗಿಲ್ಲ. ಫುಲ್ಲು ಬರ್ಡ್ಸ್ ಇದೆ. ಬನ್ನಿ ಬೀಚ್ಗೆ ಹೋಗೋಣ. ಮತ್ತು ಇಲ್ಲೆಲ್ಲ ಬರ್ಡ್ ಸೌಂಡ್ ಹೆಂಗೆ ಕೇಳೋದು. 6:30 6:45 ಆಗಿರಬೇಕು. ಬೇಗನೆ ಬಂದಿದ್ದೀವಿ. ಆಟ ಆಡ್ಬೋದು ಸ್ವಲ್ಪ ಅಂತ. ಇಲ್ಲೆಲ್ಲ ಉಸ್ಕು ಗೈಸ್. ಇಲ್ಲೇ ಕಾಲು ಸಿಗಾಕ್ಬಿಡೋದು. ಫುಲ್ ಒಳಗಡೆ ಹೋಗ್ಬಿಡುತ್ತೆ ಕಾಲು.
ಅಲ್ಲಿ ಹೋದ್ರೆ ಬೀಚ್ ಅಲ್ಲೇ ಇರೋದು. ಬೀಚ್ ನೋಡಿ ಗೈಸ್, ಬೆಳಿಗ್ಗೆ ಎಲ್ಲ ಜಾಸ್ತಿ ಜನ ಇರಲ್ಲ. ಫ್ರೆಶ್ ಅಪ್ ಆಗಿ ಬೀಚಲ್ಲೆಲ್ಲ ಆಡಿ ಫ್ರೆಶ್ ಅಪ್ ಆಗಿ ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಸೊ ಎಲ್ಲ ಸ್ನಾನ ಮಾಡಿದೆ, ಕೂದಲು ಸ್ವಲ್ಪ ಒಣಗಬೇಕು ಇನ್ನು. ಇಲ್ಲೇ ರೆಸಾರ್ಟಲ್ಲೇ ಟಿಫನ್ ಇದೆ. ಸೊ ಟಿಫನ್ ಮಾಡಿ ಮತ್ತು ಕೃಷ್ಣನ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಉಡುಪಿಗೆ ಬಂದು ಕೃಷ್ಣನ ದೇವಸ್ಥಾನ ಮಿಸ್ ಮಾಡೋಕ್ಕಾಗಲ್ಲ. ಸೊ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅಷ್ಟೇ ಒಂಚೂರಲ್ಲೇ ಅಲ್ಲೇ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗೋದು. ಟಿಫನ್ ಆಯಿತು. ಇಲ್ಲಿ ಜೋಕಾಲಿ ಆಡೋಕ್ಕೆ ನಿಂತಿದ್ವಿ. ಅಲ್ಲಿ ಜೋಕಾಲಿ ಆಡ್ತಿದ್ದೆ, ಎದ್ದು ಬಂದೆ. ಇವಾಗ ಕ್ವಿಕ್ಕಾಗಿ ಒಂದು ಟೂರ್ ಕೊಡೋಣ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಿಡ್ತೀವಿ. ಸೊ ಎಂಟ್ರೆನ್ಸಿಂದ ಕೊಡ್ತಿದ್ದೀವಿ. ಎಂಟರ್ ಆಗೋದು ಆ ಸೈಡು ಬೀಚ್ ಇರೋದು. ಎಂಟರ್ ಆದ ತಕ್ಷಣ ಇಲ್ಲೆಲ್ಲ ಅದೇ ಅವರು ಟಿಫನ್ ಕೊಡ್ತಾರಲ್ಲ, ಸೊ ಟಿಫನ್ಗೆ ನೆಕ್ಸ್ಟ್ ಈ ಥರ ಇದೆ ಫುಲ್ ವ್ಯೂ. ಫುಲ್ಲು ಈ ಕಡೆ ಎಲ್ಲ ತೋಟ ಥರ ಮಾಡಿದ್ದಾರೆ, ಈ ಕಡೆ ಎಲ್ಲ ಕಾಟೇಜಸ್. ಸೊ ಇದು ಫಸ್ಟ್ ಕಾಟೇಜ್. ಇದೊಂದು ಸ್ವಲ್ಪ ಫ್ಯಾಮ್ಲಿ ಕಾಟೇಜಸ್ಸೇ ಎಲ್ಲನೂ, ಬಟ್ ಎಷ್ಟು ಮೆಂಬರ್ಸ್ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗಿ ಕೊಡ್ತಾರೆ. ಸೊ ಸ್ಟಾರ್ಟಿಂಗ್ ಹೀಗಿದೆ ನೋಡ್ಬೋದು. ಹೋಗ್ತಾ ಹೋಗ್ತಾ ಈ ಥರ ಒಂದು ದಾರಿ ಬರುತ್ತೆ, ಹೀಗೊಂದು ದಾರಿ ಬರುತ್ತೆ. ಅದು ಆ ಕಾಟೇಜ್ಗೆ ಹೋಗೋಕ್ಕೆ ಮಧ್ಯಕ್ಕಿದೆಯಲ್ಲ, ಇದು ದೊಡ್ಡದಿದೆ ಹೌಸು. ಅಲ್ಲಿ ಯಾವ ಥರ ಸ್ಟೇ ಆಗಿದ್ದಾರೆ ಗೊತ್ತಿಲ್ಲ, ದೊಡ್ಡ ಫ್ಯಾಮಿಲಿ ಬಂದರೆ ಇರ್ಬೋದು. ಆ ಕಡೆ ಎಲ್ಲ ಕಾರೆಲ್ಲ ಹೋಗೋದಕ್ಕೆ ಆ ಕಡೆಗೂ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಈ ಕಡೆ ಕಾಟೇಜಸ್ ಹೋಗೋದಕ್ಕೆ. ಸೊ ಇಲ್ಲೆಲ್ಲ ನೋಡ್ಬೋದು ಫುಲ್ಲು ಗ್ರೀನರಿ ಇದೆ, ಪ್ಲ್ಯಾಂಟ್ಸ್ ಹಾಕಿದ್ದಾರೆ, ಫ್ಲಾಸ್ ಇದೆ. ಇಲ್ಲಿ ಒಂದು ಕಾಟೇಜ್ ಇದೆ, ಇದು ನೆಕ್ಸ್ಟ್ ಕಾಟೇಜು. ಸೊ ಎಲ್ಲ ಸಿಂಗಲ್ ಸೆಪರೇಟ್ ಕಾಟೇಜಸ್ ಇವೆಲ್ಲ. ನಮಗಿರೋದು ಆ ಸೈಡು. ಸೊ ಈ 3 ಕಾಟೇಜಸ್ ಕೂಡ ಫುಲ್ ಆಗಿದೆ. ನಾವು ಬಂದಾಗ ಎಲ್ಲರೂ ಇದ್ದರು, ಬಟ್ ಏನೂ ಸೌಂಡ್ ಆಗೋಲ್ಲ, ಫುಲ್ ಸೈಲೆಂಟ್ ಇರುತ್ತೆ. ಒಳಗಡೆ ಮಾತಾಡೋದೇನು ಹೊರಗೆ ಕೇಳಿಸಲ್ಲ. ಸೊ ನಮ್ಮ ಕಾಟೇಜಲ್ಲಿ ಇಲ್ಲೊಂದಿದೆ, ಇಲ್ಲೊಂದಿದೆ. ಆ ಸೈಡ್ ಏನೂ ಇಲ್ಲ, ಇಷ್ಟೇ. ಎಷ್ಟು 1 2 3 4 5 ಕಾಟೇಜಸ್ ಇದೆ. ಇದೊಂದು ದೊಡ್ಡದು ಹೌದು. ಇಲ್ಲಿ ಈಗ ಹೋದರೆ ನಮ್ಮ ಕಾಟೇಜ್ ಬರುತ್ತೆ. ಬನ್ನಿ ಒಳಗಡೆ ನೋಡೋಣ. ಇದೆ ಎಂಟ್ರೆನ್ಸ್. ಇಲ್ಲಿ ನಾವು ಏನಾದರೂ ಪ್ಲೇಟ್ಸ್ ಯೂಸ್ ಮಾಡಿದ್ರೆ ಅದರೊಳಗೆ ಇಟ್ಟುಬಿಟ್ಟು ಕೊಡ್ತೀವಿ. ಸೊ ಬನ್ನಿ, ಓಪನ್ ಮಾಡಿದ್ರೆ ಹೀಗಿದೆ ವ್ಯೂ ಬೋದು. ನಾವು 3 ಮೆಂಬರ್ಸ್ ಅಷ್ಟೇ. ಸೊ 2 ಬೆಡ್ಸ್ ಪ್ಲಸ್ 1 ಬೆಡ್ ಅಂತ ಹೇಳಿದ್ವಿ. ನಮ್ಮ ಬ್ಯಾಗ್ಸ್ ಇಟ್ಕೊಂಡಿದ್ದೀವಿ, ಎಲ್ಲ ರೆಡಿಯಾಗಿದ್ದೀವಿ ಈಗ ಅದಕ್ಕೆ. ಇದೊಂದು ಬೆಡ್, ಇಲ್ಲಿ ಒಂದು ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ದಾರೆ. ಇಲ್ಲಿ ವ್ಯೂ ನೋಡ್ಬೋದು ನೀವು. ಇಲ್ಲೆಲ್ಲ ಆ ಕಡೆ ಕಾಟೇಜ್ ಇದೆಯಲ್ಲ ಅದು ಕಾಣುತ್ತೆ. ಮತ್ತು ಇಲ್ಲೊಂದು ಕಬೋರ್ಡ್ ಇದೆ. ಸೊ ಎಲ್ಲ ನಾವು ಆಗಲೇ ಇಟ್ಟಿದ್ವಿ, ಈಗ ಎಲ್ಲ ತೆಗೆದುಬಿಟ್ಟಿದ್ದೀವಿ. ಇಲ್ಲೊಂದು ಲಾಕರ್ ಟೈಪ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ವಾಟರ್ ಬಾಯ್ಲ್ ಮಾಡೋಕ್ಕೆ ಕಾಫಿ ಪೌಡರ್ಸ್ ಎಲ್ಲ ಇತ್ತು, ಗ್ಲಾಸಸ್ ಇತ್ತು. ಸೊ ದಿಸ್ ಇಸ್ ದ ಬೆಡ್. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಟಿ ವಿ ಯೂನಿಟ್ ಇದು. ಇಲ್ಲಿ 2 ಡ್ರಾ ಕೊಟ್ಟಿದ್ದಾರೆ, ಟೆಲಿಫೋನ್ ಇತ್ತು ಮತ್ತು ವೈಫೈ ಪಾಸ್ವರ್ಡ್ ಇದೆ. ಇಲ್ಲಿ ನೋಡ್ಬೋದು ಇದು ಮಿನಿ ಫ್ರಿಡ್ಜ್. ನಾವೆಲ್ಲ ವಾಟರ್ ಬಾಟಲ್ಸ್ ಇಟ್ಟಿದ್ವಿ, ಎಲ್ಲ ತೆಗ್ದಿದ್ದೀವಿ ಈಗ. ಸೊ ಇಲ್ಲಿ ಮಿನಿ ಫ್ರಿಡ್ಜ್ ಇದೆ. ಇಲ್ಲಿ ಮೇಲೆ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಹೋದರೆ ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ಬೆಡ್ ಹಾಕಿದ್ದಾರೆ, ಅಲ್ಲಿ ಹೋಗಿ ಕುತ್ಕೊಳ್ಬೋದು, ಮಲಗ್ಬೋದು. ಸೊ ಈ ಕಡೆ ಬೆಡ್ ಮತ್ತು ಇಲ್ಲೊಂದು ಡ್ರಾಯರ್ ಟೈಪ್. ಇಲ್ಲಿ ಮಿರರ್ ಇದೆ. ಸೊ ಲಾಂಗ್ ಲೆಂತ್ ಮಿರರ್, ಫುಲ್ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಫುಲ್ ನೋಡ್ಬೋದು, ಎಲ್ಲ ಫುಲ್ ವ್ಯೂ ಕಾಣುತ್ತೆ. ಇಲ್ಲಿ ಮತ್ತು ಕರ್ಟನ್ಸ್. ಇಲ್ಲಿ ಒಂದು ಟೇಬಲ್, ಸ್ಮಾಲ್ ಟೇಬಲ್. ಈ ಸೈಡ್ ಹೋದರೆ ವಾಶ್ರೂಮ್. ಇಲ್ಲಿ ಮೇಲ್ಗಡೆ ಹೋಗೋಕ್ಕೆ ಇದು ದಾರಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಈಗ ಹೋಗಿ ತೋರಿಸಲ್ಲ ನಾನು, ಬಟ್ ಅಲ್ಲಿ ಬೆಡ್ ಎಲ್ಲ ಇದೆ. ಇಲ್ಲಿ ಬಾಲ್ಕನಿ ಟೈಪ್ ಇದೆ. ಇದನ್ನ ಓಪನ್ ಮಾಡಿದ್ರೆ ಈ ಥರ ವ್ಯೂ. ಇಲ್ಲಿ ನಮ್ಮ ಗುಂಡು ಆಟಾಡ್ತಿದ್ದಾನೆ. ಫುಲ್ ಬಾಲ್ಕನಿ ನೋಡ್ತಾ ಇರ್ಬೋದು. ಇದೆಲ್ಲ ಉಸುಗೆಲ್ಲ ಇದೆ. ಇದು ಫುಲ್ ಬಾಲ್ಕನಿ ವ್ಯೂ.
ಅಲ್ಲಿ ಸ್ಮಾಲ್ ಲೇಕ್ ಥರ ಇದೆ ಇಷ್ಟು. ಅಪ್ಪ ಈ ಕಡೆ ಬಾ, ಈ ಕಡೆ ಬಾ ಒಂದು ನಿಮಿಷ ಅಷ್ಟೇ ಗೈಸ್. ಸಿಂಪಲ್ಲಾಗಿ ಒಂದು ರೂಮ್. ಹೇಗಿದೆ ರೂಮ್ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಇನ್ನೇನು ಚೆಕ್ಔಟ್ ಟೈಮ್. ಅಲ್ಲೊಂದೆರಡು ಫೋಟೋಸ್ ತೊಗೋಬೇಕು. ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಚೆಕ್ಔಟ್ ಆಗಿ ಹೋಗ್ತೀವಿ. ಸೊ ನನಗಂತೂ ಇಷ್ಟ ಆಯಿತು. ಇಲ್ಲಿಂದ ಈ ಬಾಲ್ಕನಿಯಿಂದ ಹೊರಗಡೆ ಹೋದರೆ ಇಲ್ಲ ಈ ರೂಮಿಂದ ಹೊರಗಡೆ ಫುಲ್ ಸೆಕೆ ಆಗುತ್ತೆ. ರೂಮಲ್ಲಿ ಮಾತ್ರ ಇಲ್ಲ, ಎ ಸಿ ಇದೆ ಮತ್ತು ಫ್ಯಾನ್ ಇದೆಯಲ್ಲ, ಚೂರು ಕೂಡ ಸೆಕೆ ಆಗಲ್ಲ. ನಿನ್ನೆ ನೈಟ್ ಅಂತೂ ಲಿಟ್ರಲಿ ಫುಲ್ ಬ್ಲ್ಯಾಂಕೆಟ್ ಹೊತ್ಕೊಂಡು ಬಂದಿದ್ದೀನಿ, ಅಷ್ಟು ಚಳಿ ಇತ್ತು. ಬಟ್ ಹೊರಗಡೆ ಹೋದ ತಕ್ಷಣ ಫುಲ್ ಹಬೆ ಬರುತ್ತೆ. ಆ ಥರ ಇದೆ ಇಲ್ಲಿ ವೆದರ್ ಇವಾಗ. ಸೊ ಇವಾಗ ಒಂದೆರಡು ಫೋಟೋಸ್ ತೊಗೊಳ್ಳೋಣ ಬನ್ನಿ. ಟೆಂಪಲಿಗೆ ಬಂದಿದ್ದೀವಿ. ಲಗೇಜ್ ಇತ್ತು ಅಂತ, ಸೊ ಲಗೇಜ್ನೆಲ್ಲ ಇಲ್ಲೇ ಲಗೇಜ್ ಕೌಂಟರಲ್ಲಿ ಡ್ರಾಪ್ ಮಾಡೋಣ ಅಂತ ಬಂದಿದ್ದು. ಇವಾಗ ಟೆಂಪಲ್ಗೆ ಹೋಗಿ ಬಿಸಿಲಿದೆ ಆ ಕಡೆ ಏನು ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡಬೇಕು. ಯಾವಾಗ ನಾವು ಲಗೇಜ್ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಇಲ್ಲಿ ಇರ್ತಾ ಇದ್ದೀವಿ. ಎಲ್ಲ ಗೋಗಳು ಗೈಸ್. ಇಲ್ಲಿ ದೇವಸ್ಥಾನ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಗೆ